ಹೇಳ್ತೇನೆ. ಶಿವಾಜಿ ಮಹಾರಾಜರು ಒಂದು ಯುದ್ಧಕ್ಕೆ ಹೋಗಿರ್ತಾರೆ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಅವ್ರಿಗೊಂದು ಸ್ವಲ್ಪ ಭಯ ಆಗುತ್ತೆ. ತಕ್ಷಣ ಏನ್ ಮಾಡ್ತಾರಂತಂದ್ರೆ ಅವ್ರ ತಾಯಿ ಬಳಿ ಹೋಗ್ತಾರೆ. ಅವ್ರ ತಾಯಿ ಹತ್ರ ಏನ್ ಕೇಳ್ತಾರಂತಂದ್ರೆ, ಅಮ್ಮ ಇವತ್ತು ಯುದ್ಧ ಮಾಡ್ತಾ ಇದ್ದೆ, ಆದ್ರೆ ನನಗೆ ಒಂದು ಚೂರು ಭಯ ಆಯ್ತು, ಅದ್ ಯಾಕಂತ ನನ್ಗೆ ಗೊತ್ತಾಗ್ಲಿಲ್ಲಮ್ಮ ಅಂತ ಕೇಳ್ತಾರೆ. ಆಗ ಅವ್ರ ತಾಯಿ ಹೇಳ್ತಾಳೆ, ಮಗನೇ ನೀನ್ ಚಿಕ್ಕವನಿದ್ದಾಗ ಬಹಳ ಅಳ್ತಾ ಇದ್ದಿ, ಅದಕ್ಕೋಸ್ಕರ ನಾನು ಬರುದೊಂದು ಸ್ವಲ್ಪ ಲೇಟ್ ಆಯ್ತು. ಆಗ ಮನೆ ಕೆಲಸದವಳು ನಿನಗೆ ಎದೆ ಹಾಲನ್ನು ಕುಡಿಸಿದ್ದಾಳೆ. ತಕ್ಷಣ ನಾನು ಬಂದು ಆ ಎದೆ ಹಾಲನ್ನ ಎಲ್ಲವನ್ನೂ ಕಚ್ಚಿದೆ, ಆದ್ರೆ ಎರಡು ಹನಿ ನಿನ್ನಲ್ಲಿ ಉಳಿದಿದೆ. ಅದಕ್ಕೆ ನಿನಗೆ ಭಯ ಬಂದಿದೆ. ನಾನು ನಿನಗೆ ಕೇವಲ ತಾಯಿಯಾಗಿ ಎದೆ ಹಾಲನ್ನು ಉಳಿಸಲಿಲ್ಲ ಮಗನೇ, ನಿನಗೆ ಭಾರತ ದೇಶದ ಉನ್ನತಿ ಎದೆ ಹಾಲನ್ನ ಕುಡಿಸಿದ್ದೇನೆ ಮಗನೇ ಅಂತಕ್ಕಂಥ ಮಾತನ್ನ ತಾಯಿ ಹೇಳ್ತಾಳೆ.